ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಯಾರ್ಯಾರು ಈ ವಿಡಿಯೋ ಸಾಯಂಕಾಲ ನೋಡ್ತಾ ಇದ್ದೀರಾ ಅವರಿಗೆ ಗುಡ್ ಈವ್ನಿಂಗ್. ಯಾರ್ಯಾರು ಈ ವಿಡಿಯೋ ನೈಟ್ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಗುಡ್ ಈವ್ನಿಂಗ್ಗೆ ಗುಡ್ ನೈಟ್ ಹೇಳ್ಬಾರ್ದು. ನಾನು ನಿಮ್ಗೆ ಹೇಳಿದ್ದಂಗೆ ಇಂಟರ್ವ್ಯೂ ಟೈಮಲ್ಲಿ ಹೇಳಿದ್ದೆ, ನಂದು ರಿಸಲ್ಟ್ ಬಂದಮೇಲೆ ನಾನು ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ, ನಾನು ಸೆಲೆಕ್ಟ್ ಆದರೂ ಮಾಡ್ತೀನಿ, ಆಗಿಲ್ಲ ಅಂದರೂ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇ ಆ ವಿಡಿಯೋ ಕಂಟಿನ್ಯೂ ಈ ವಿಡಿಯೋ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ, ಟಾಪಿಕಿಗೆ ಬರೋಣ. ಏನಂದರೆ, ನಾನು ಆಗಸ್ಟ್ 7ಕ್ಕೆ ನಾನು ಇಂಟರ್ವ್ಯೂ ಕೊಟ್ಟಿದ್ದೆ. ನಿಮಗೆಲ್ಲ ಗೊತ್ತಿರ್ತದೆ. ನಾನು ವಿಡಿಯೋ ನೋಡಿಲ್ಲ ಅಂದರೆ ನನ್ನ ಚಾನಲ್ಗೆ ಬ್ಯಾಕ್ ಹೋಗಿ ಆ ವಿಡಿಯೋ ತಪ್ಪದೆ ವಾಚ್ ಮಾಡಿ ಈ ವಿಡಿಯೋಗೆ ಬರ್ರಿ. ಅದರಲ್ಲಿ ನಾನು ಹೇಳಿದ್ದೆ, ನಾನು ಈ ಇಂಟರ್ವ್ಯೂ ಪಾಸ್ ಆದರೆ, ಅಕಸ್ಮಾತ್ ಸೆಲೆಕ್ಟ್ ಆದರೆ, ಇಲ್ಲ ರಿಜೆಕ್ಟೆಡ್ ಮೇಲ್ ಬಂದರೆ ನಾನು ವಿಡಿಯೋ ಮಾಡಿ ನಿಮಗೆ ತಪ್ಪದೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಈ ಸಬ್ ಟೈಟಲಲ್ಲಿ ಓದಿರ್ಬೋದು, ನಾನು ಇಂಟರ್ವ್ಯೂ ಕೊಟ್ಟಿದ್ದು ರೋಲು ಸ್ಪೆಷಲಿಸ್ಟ್ ಪ್ರೋಗ್ರಾಮರ್ ಅಂತ. ಇನ್ಫೋಸಿಸ್ ಕಡೆಯಿಂದ ಇದು ಪ್ರತಿ ವರ್ಷ ಹೈಯರ್ ಮಾಡ್ತಾರೆ. ಇದು 9.5 lakh CTC ಇರುತ್ತೆ ಪ್ರತಿ ಇಯರು. ಅದು ಈ ಇಯರಲ್ಲಿ ನಾನು ಅಟೆಂಡ್ ಆಗಿ ಫಸ್ಟಿಗೆ ಕೋಡಿಂಗ್ ಅಸೆಸ್ಮೆಂಟ್ ಅಂತ ಒಂದು ಟೆಸ್ಟ್ ಇರುತ್ತೆ. ಅದರಲ್ಲಿ 3 questions 3 hours ಕೊಟ್ಟಿರ್ತಾರೆ. 3 questions 3 hours, 1 questionಗೆ 1 hour ಅಂತ ಡಿವೈಡ್ ಮಾಡಿ ಕೊಟ್ಟಿರ್ತಾರೆ. ಅದರಲ್ಲಿ ನೀವೇನಾದರೂ 2 ಇಲ್ಲ ಮೇಲೆ ಕ್ವಶನ್ ನೀವೇನಾದರೂ ಸಾಲ್ವ್ ಮಾಡಿರನ್ಕೋ, ನಿಮಗೆ ಇಂಟರ್ವ್ಯೂ ಕಾಲ್ ಪಕ್ಕ ಬಂದೇ ಬರುತ್ತೆ. ಅವಾಗಲಿಂದ ನೀವು ಸ್ಟಾರ್ಟ್ ಮಾಡಿಬಿಡಬೇಕು. ನನಗೆ ಇದು ಇನ್ಫೋಸಿಸ್ ಬಗ್ಗೆ ಅಷ್ಟು ನಾಲೆಜ್ ಇದ್ದಿಲ್ಲ, ಅದಕ್ಕಂತ ನನಗೆ ಗೊತ್ತಿದ್ದಿಲ್ಲ. ನಾನು 2 ಕಂಪ್ಲೀಟಾಗಿ ಕ್ವಶನ್ ಸಾಲ್ವ್ ಮಾಡಿದ್ದೆ, ಆದರೆ ಇಂಟರ್ವ್ಯೂ ಕಾಲ್ ಬರುತ್ತಾ ಇಲ್ಲ ಅಂತ ನನಗೆ ಅಷ್ಟು ಐಡಿಯಾ ಇದ್ದಿಲ್ಲ. ಆಫ್ಟರ್ ಇಂಟರ್ವ್ಯೂ ನಾನು ಇವಾಗ ಕೋಡಿಂಗ್ ಅಸೆಸ್ಮೆಂಟ್ ಬರೆದು ಒಂದು 2 weeks ಆದಮೇಲೆ ಒಂದು ಮೇಲ್ ಬಂತು, ಇಂಟರ್ವ್ಯೂಗೆ ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಅವಾಗೂ ನಾನು ಅವಾಗಲಿಂದೇ ಸ್ಟಾರ್ಟ್ ಮಾಡಬೇಕಿತ್ತು ಪ್ರಿಪರೇಷನ್, ಆದರೂ ನಾನು ಅವಾಗ ಸ್ಟಾರ್ಟ್ ಮಾಡಿಲ್ಲ. ಆಮೇಲೆ ಆಮೇಲೆ ಅದು ಪ್ಲೇಸ್ ಸೆಲೆಕ್ಟ್ ಮಾಡಿರಿ ಅಂತ ಒಂದು 1 week ಆಗಿದ್ಮೇಲೆ ಇಂಟರ್ವ್ಯೂಗೆ ಡೇಟ್ ಬಿಟ್ಟರು. ಇಂಟರ್ವ್ಯೂ ಡೇಟ್ ಯಾವಾಗ ಬಿಟ್ಟರು ಅಂದರೆ, ಓನ್ಲಿ ನನಗೆ ಬರೀ ಚಾನ್ಸ್ 3 days ಕೊಟ್ಟಿದ್ರು. ಆ 3 daysಲ್ಲೇ ನಾನು ಇಂಟರ್ವ್ಯೂ ಪ್ರಿಪೇರ್ ಆಗಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಿತ್ತು. ನನಗೆ ಇಂಟರ್ವ್ಯೂ ಪ್ರಿಪರೇಷನ್ ಈಸಿ ಆಯಿತು, ಯಾಕಂದರೆ ನಾನು 8ನೇ ಸೆಮ್ಲಿಂದನೇ ನಾನು ಸ್ಟಾರ್ಟ್ ಮಾಡಿದ್ದೆ ಪ್ರಿಪೇರಿಂಗ್. ಅದಕ್ಕೆ ನಂಗೆ 3 daysಲ್ಲಿ ಪ್ರಿಪೇರ್ ಆಗೋದು ಅಷ್ಟು ಕಷ್ಟ ಏನು ಅನಿಸಿಲ್ಲ. ಆದರೆ ಸ್ವಲ್ಪ ಜನಗೆ ಅನಿಸ್ಬೋದು. ಅದಕ್ಕೆ ನಾನು ಹೇಳೋದು ಏನಂದರೆ, ನೀವೇನಾದರೂ 2ಕಿಂತ ಭಾಳನೇ ಪ್ರೋಗ್ರಾಮ್ಸ್ ಸಾಲ್ವ್ ಮಾಡಿರಂದರೆ ಅವತ್ತಿಂದನೇ ಸ್ಟಾರ್ಟ್ ಮಾಡಿಬಿಡ್ರಿ, ಪಕ್ಕ ನಿಮಗೆ ಮೆಸೇಜ್ ಬಂದೇ ಬರುತ್ತಾ. ಆಮೇಲೆ ನನಗೆ ಬಂತು, ಆಮೇಲೆ ಅವತ್ತು ಹೋಗಿ ಅಟೆಂಡ್ ಮಾಡಿದೆ. ನೀವೆಲ್ಲ ವೀಡಿಯೋಲಿ ನೋಡಿರ್ತೀರ. ಅದು ಒಂಥರ ಖುಷಿ, ಯಾಕಂದರೆ ಇದು ನನ್ನ ಫಸ್ಟ್ ಇಂಟರ್ವ್ಯೂ ಆಫ್ಟರ್ ಮೈ ಕಂಪ್ಲೀಷನ್ ಆಫ್ ಇಂಜಿನಿಯರಿಂಗ್. ನಾನು ಇದು ಫಸ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರೋದು, ನನಗೆ ಹೊಸ ಎಕ್ಸ್ಪೀರಿಯೆನ್ಸು. ಅದೇ ಸ್ವಲ್ಪ ಸಂತೋಷ ಇತ್ತು. ಹಂಗೆ ಆಯ್ತು, ನಾನು ಅಲ್ಲೆಲ್ಲ ಕರೆಕ್ಟೇ ಆನ್ಸರ್ ಮಾಡಿ ನನಗೆ ಕಾನ್ಫಿಡೆಂಟ್ ಇತ್ತು. ಆಮೇಲೆ ನಿಮಗೆಲ್ಲ ಹೇಳ್ತಂಗೆ ಅಷ್ಟೂ ಓವರ್ ಕಾನ್ಫಿಡೆನ್ಸ್ ಇರಬಾರ್ದಲ್ಲ, ಅದಕ್ಕೆ ನನಗೆ ಗೊತ್ತಿತ್ತು ನಂದು ಆಗ್ಬೋದು ಅಂತ. ಆಮೇಲೆ ಕ್ವಶನ್ಸ್ ಬಂದು ಏನೇನು ಕೇಳಿದ್ರು ಅಂದರೆ, ಹೋಗಿದ ಕೂಡಲೇ ಫಸ್ಟ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ಅದೆಲ್ಲ ಕಾಮನ್ ಆಗಿರುತ್ತಾ. ಅದೊಂದು ನಾನು ಒಂದು ನಿಮಿಷದಲ್ಲಿ ಮುಗಿಸ್ಬಿಟ್ಟೆ. ಅರೌಂಡ್ 1 ನಿಮಿಷ ಆಯಿತು. ಅಬೌಟ್ ಯುವರ್ ಸೆಲ್ಫ್ 1 ನಿಮಿಷದಲ್ಲಿ ಮುಗಿಸಿದೆ. ಒಬ್ಬೊಬ್ರು ಅಂತಾರ ಅವ್ರು ಸಾಕನ ಮಾಡ್ರಿ ಅಂತ, ಆದರೆ ಇಲ್ಲ, ನೀವು ಹೆಂಗೆ ಫ್ಲೂಯೆಂಟಾಗಿ ಹೇಳ್ತೀರಾ, ನೀವು ಅವ್ರ ಮುಂದೆ ಹೆಂಗೆ ಪ್ರೆಸೆಂಟ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್. ಎಷ್ಟೊತ್ತು ಹೇಳಿರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ. ಆಮೇಲೆ ಡೈರೆಕ್ಟ್ ಅವ್ರು ನನ್ನ ಇಂಟರ್ನ್ಶಿಪ್ ನೋಡಿಲ್ಲ, ಏನೂ ನೋಡಿಲ್ಲ, ಡೈರೆಕ್ಟ್ ನನ್ನ ಎಕ್ಸ್ಪೀರಿಯೆನ್ಸನ್ನು ಅವ್ರು ಕೇಳಿಲ್ಲ. ಡೈರೆಕ್ಟ್ ಅವ್ರು ಹೋಗಿದ್ದು ನನ್ನ ಪ್ರಾಜೆಕ್ಟ್ ಮೇಲೆ. ನಂದು ರೆಸ್ಯೂಮಲ್ಲಿ ಮೇನ್ ಇಂಪಾರ್ಟೆಂಟ್ ಹೈಲೈಟೆಡ್ ಟಾಪಿಕ್ ಅಂದರೆ ನನ್ನ ಪ್ರಾಜೆಕ್ಟೇ. ಯಾಕಂದರೆ ಅದು ಟ್ರೆಂಡಿಂಗ್ ಟಾಪಿಕ್ ಆಗಿತ್ತು. ನಿಮಗೆಲ್ಲ ಗೊತ್ತಿರ್ಬೋದು, AIML, ಬ್ಲಾಕ್ ಚೈನು, ChatGPT ಥರನೇ ನಂದು ಬ್ಲಾಕ್ ಚೈನ್ ಮೇಲೆ ಅಕಾಡೆಮಿಕ್ ಪ್ರಾಜೆಕ್ಟ್ ಇತ್ತು. ಇದೊಂದು ನನ್ನ ಇಂಪಾರ್ಟೆಂಟ್ ಟಾಪಿಕ್ಕಿನ ಮೈ ರೆಸ್ಯೂಮೆ ಅನ್ಬೋದು. ಮತ್ತು ಒಬ್ಬೊಬ್ರು ಭಾಳ ಜನ AIML ಮೇಲೆ ಕಾಮನ್ ಆಗಿ ಮಾಡಿರ್ತಾರೆ, ಆದರೆ ಬ್ಲಾಕ್ ಚೈನ್ ಮೇಲೆ ಅಕಾಡೆಮಿಕ್ಸಲ್ಲಿ ಯಾರು ಮಾಡಿರಲ್ಲ. ನನ್ನ ರೆಸ್ಯೂಮ್ ನೋಡಿದ್ದು ಫಸ್ಟ್ ನಾನು ಅವ್ರಿಗೆ ರೆಸ್ಯೂಮ್ ಕೊಟ್ಟನಲ್ಲ, ಅವ್ರು ಒಂದೇ ಮಾತಾದ್ರು ಗುಡ್ ರೆಸ್ಯೂಮೆ ಅಂತ. ಆ ಗುಡ್ ರೆಸ್ಯೂಮೆ ಅಂತ ವರ್ಡ್ ಬರೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲೇ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ಆ ಫಸ್ಟ್ ಇಂಪ್ರೆಷನ್ ತೊಗೊಳಕ್ಕೆ ಟ್ರೈ ಮಾಡಿರಿ. ನಿಮ್ಗೇನಾದ್ರೂ ರೆಸ್ಯೂಮೆ ಬಗ್ಗೆ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ರೆಸ್ಯೂಮೆ ಭಾಳಷ್ಟು ಕಮೆಂಟ್ ಬಂದರೆ
ನೀವು ರೆಸ್ಯೂಮೆ ಮೇಲೆ ವಿಡಿಯೋ ಮಾಡ್ತೀನಿ. ಯಾಕಂದರೆ ಭಾಳಷ್ಟು ವೀಡಿಯೋಸ್ ಇದಾವೆ ರೆಸ್ಯೂಮೆ ಹಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತ. ನನ್ನ ರೆಸ್ಯೂಮೆನೂ ನಾನು ಸ್ವಂತ ಮಾಡಿಲ್ಲ, ಫ್ರೆಂಡ್ಸ್ ಹತ್ರ ನಾಲೆಜ್ ತೊಗೊಂಡೆ, ಯೂಟ್ಯೂಬ್ ಹತ್ರ ನಾಲೆಜ್ ತೊಗೊಂಡೆ, ಎಲ್ಲ ಕಂಬೈನ್ ಮಾಡಿ ನಂದು ಸಕ್ಸಸ್ಫುಲ್ ರೆಸ್ಯೂಮೆ ಮಾಡಿದೆ. ಆಮೇಲೆ ಆಫ್ಟರ್ ರೆಸ್ಯೂಮೆ ಅನಾಲಿಸಿಸ್ ಅವರು ಪ್ರಾಜೆಕ್ಟ್ ಮೇಲೆ ಹೋದರು. ಪ್ರಾಜೆಕ್ಟ್ ಮೇಲೆ ಡಿಸ್ಕಷನ್ ಒಂದು 25 ಮಿನಿಟ್ಸ್ ಪ್ರಾಜೆಕ್ಟ್ ಮೇಲೆ ಡಿಸ್ಕಷನ್ ಆಯಿತು. ನಿಮಗೆ A to Z ಪ್ರಾಜೆಕ್ಟ್ ಮೇಲೆ ನಾಲೆಜ್ ಇರಬೇಕು. ನೀವು ಅವ್ರಿಗೆ ನಿಮ್ಮ ಪ್ರಾಜೆಕ್ಟ್ನ ಹೆಂಗೆ ಅರ್ಥ ಮಾಡಿಸ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ. ನಿಮ್ಮ ಪ್ರಾಜೆಕ್ಟ್ A to Z ಅಂದರೆ ರಿಕ್ವೈರ್ಮೆಂಟ್ಸ್ ಟು ಫ್ಯೂಚರ್ ಸ್ಕೋಪ್ ಎಲ್ಲ ನಿಮಗೆ ಗೊತ್ತಿರಬೇಕು. ಆಫ್ಟರ್ ಕಂಪ್ಲೀಷನ್ ನನಗೆ ಡೈರೆಕ್ಟ್ ಅವರು 2 DSA ಕ್ವಶನ್ಸ್ ಕೊಟ್ಟರು. DSA ಕ್ವಶನ್ ನಾನು ಹೇಳ್ಬೋದು ಮೀಡಿಯಮ್ ರೇಂಜ್, ಆ ಕಡೆ ಈಸಿ ರೇಂಜ್ ಅಲ್ಲ, ಈ ಕಡೆ ಹಾರ್ಡ್ ರೇಂಜು ಅಲ್ಲ, 2 DSA ಕ್ವಶನ್ಸ್ ಕೊಟ್ಟರು. ಅವನು ನಾನು ಒಂದು 15 ಮಿನಿಟ್ಸಲ್ಲಿ 2 ಕಂಪ್ಲೀಟ್ ಮಾಡಿದೆ. 2 ಕಂಪ್ಲೀಟ್ ಮಾಡಿದೆ. ಆಮೇಲೆ ಸ್ಕಿಲ್ಸ್ ಜಾವಾ, ಅವರು ನಿಮಗೆಲ್ಲ ಗೊತ್ತಿರೋ ಸ್ಪೆಷಲಿಸ್ಟ್ ಪ್ರೋಗ್ರಾಮರ ನಾನು ಅಪ್ಲೈ ಮಾಡಿದ್ದು. ಆ ಸ್ಪೆಷಲಿಸ್ಟ್ ಪ್ರೋಗ್ರಾಮರ್ಗೆ ಅವರು ಡೀಪಾಗಿ ಕೇಳಿದ್ರು ನನಗೆ ಜಾವಾ C++ ಹಂಗೆ ಸಮ್ ಅದರ್ ಲ್ಯಾಂಗ್ವೇಜಸ್ ಬರ್ತಿದ್ವು. ಅವರು ಜಾವಾ ಮೇಲೆ ಡೀಪಾಗಿ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಕ್ವಶನ್ಸ್ ಕೇಳಿದರು. ನಾನು ಎಲ್ಲ ಕ್ವಶನ್ಸ್ನ ಎಕ್ಸ್ಪ್ಲೇನ್ ಮಾಡಿ ವಿತ್ ಎಕ್ಸಾಂಪಲ್ ಅವ್ರಿಗೆ ಹೇಳ್ತಾ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತಿದ್ದೆ. ಫುಲ್ ನಂದು ಇಂಟರ್ವ್ಯೂ ಬಂದು ಅರೌಂಡ್ 1 ತಾಸು ತೊಗೊಂಡ್ರು ಅವರು. ಕಾಮನಾಗಿ 1 ತಾಸು ಅಂದರೆ ಹಬ್ಬ ಅನಿಸ್ತದೆ. ಕಾಮನಾಗಿ ಕೇಳಿದ್ರೆ ಅಲ್ಲಿ ನೀವು ಹೇಳ್ತಿರ್ತೀರಲ್ಲ, ಅಷ್ಟು ಬಂದಮೇಲೆ ನಿಮ್ಗೆ ಅನಿಸ್ತದೆ ನಾವು 1 ತಾಸು ಹೆಂಗಿದ್ನೆ ಅಲ್ಲಿ ಅಂತ. 1 ತಾಸು ಅಂದರೆ ನೀವು ಜಾಸ್ತಿ ಅನಿಸ್ತೈತೆ, ಆದರೆ ಅಲ್ಲಿ ನೀವು ಆನ್ಸರ್ ಹೇಳೋಕಲ್ಕ 1 ತಾಸು ಹೆಂಗೆ ಹೋಗತ್ತೆ ನಿಮಗೂ ಗೊತ್ತಾಗಲ್ಲ. ಒಂದೇ ಹೇಳೋದು ನಾನು ಏನಂದರೆ ರೆಸ್ಯೂಮ್ನ ಕ್ಲೀನಾಗಿ ಮೇಂಟೈನ್ ಮಾಡಿರಿ. ಅವ್ರು ನನ್ನ ರೆಸ್ಯೂಮೆ ನೋಡಿ ಆ ಕಾಂಪ್ಲಿಮೆಂಟ್ ಕೊಟ್ಟರು ನೋಡು, ಆ ಕಾಂಪ್ಲಿಮೆಂಟ್ ಸಾಮಾನ್ಯವಾಗಿ ಸಿಗೋದಿಲ್ಲ. ಫಸ್ಟ್ ಬಿಲ್ಡ್ ಯುವರ್ ರೆಸ್ಯೂಮೆ, ಅದು ನನ್ನ ಫಸ್ಟ್ ಟಿಪ್. ಇನ್ನೊಂದು ಏನಂದರೆ ನಿಮ್ಗೆ ಐಡಿಯಾ ಬರಬೇಕು ನಾನು ಸೆಲೆಕ್ಟ್ ಆಗ್ತೀನೋ ಇಲ್ಲೋ ಅಂತ. ಅಂದರೆ ಅವ್ರು ಲಾಸ್ಟಿಗೆ ಯು ಹ್ಯಾವ್ ಎನಿ ಡೌಟ್ಸ್ ಅಂತ ಕೇಳ್ತಾರೆ. ಅವಾಗ ನಾನು ಕೇಳಿದ್ದೆ ಫೀಡ್ಬ್ಯಾಕ್ ಕೊಡ್ರಿ ನಂದು ಇಂಟರ್ವ್ಯೂ ಮೇಲೆ, ವಿಚ್ ಐ ಕ್ಯಾನ್ ಡೆವಲಪ್ ಆರ್ ಇಂಪ್ರೂವ್ ಮೈ ಸೆಲ್ಫ್ ಇನ್ ಫರ್ದರ್ ಡೇಸ್ ಅಂತ ನಾನು ಸ್ವಲ್ಪ ಕ್ವಶನ್ ಕೇಳಿದೆ. ಅವ್ರು ಅವಾಗೇ ಸ್ಮೈಲ್ ಮಾಡಿ ಹೇಳಿದರು ಸ್ವಲ್ಪ ಡೆವಲಪ್ಮೆಂಟ್ ಬೇಕು ನಿನ್ನದ್ರಲ್ಲಿ ಅಂತ. ಯಾಕಂದರೆ ನಾನು 2-3 ಕ್ವಶನ್ಸಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೆ, ರಾಂಗ್ ಹೇಳಿದ್ದಿಲ್ಲ, ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೆ. ಅದಕ್ಕಾಗಿ ಅವ್ರು ಲಾಸ್ಟಿಗೆ ಸ್ವಲ್ಪ ಬ್ರಷಿಂಗ್ ಬೇಕು ನಿನಗ ಅಂತ ಅಂದರು. ನನಗೆ ಅಲ್ಲೇ ಗೊತ್ತಾಯಿತು ಸೆಲೆಕ್ಟ್ ಆಗ್ಬೋದು ಅಂತ. ಆಮೇಲೆ ಹೊರಗೆ ಬಂದೆ, ನಿಮಗೆಲ್ಲ ಗೊತ್ತು, ಹೊರಗೆ ಬಂದೆ, ಸ್ವಲ್ಪ ಸುತ್ತ ತಿರುಗಾಡಿದೆ. ಆದರೂ ನನಗೆ ಗೊತ್ತಿತ್ತು ಪಾಸ್ ಆದರೆ ಫೇಲ್ ಆದರೆ ಏನು, ನನ್ನ ಫಸ್ಟ್ ಇಂಟರ್ವ್ಯೂ ಅಲ್ಲ, ನಾನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ನಿ ಅಂತ ಒಳಗಿನ ಖುಷಿ ಇತ್ತು. ಫೈನಲಿ ಆಫ್ಟರ್ 2 ವೀಕ್ಸ್, ಈ 2 ವೀಕ್ಸ್ ವೇಟ್ ಮಾಡೋದಿದೆಯಲ್ಲ, ಈ 2 ವೀಕ್ಸಲ್ಲಿ ಇಂಟರ್ವ್ಯೂಲ್ಲಿ ನೀವು ಯಾವ ಸಣ್ಣದು ತಪ್ಪು ಮಾಡಿದ್ರೂ ಈ 2 ವೀಕ್ಸ್ ವೇಟಿಂಗ್ ಟೈಮಲ್ಲಿ ಅದೇ ದೊಡ್ಡ ಥರ ಅನ್ನಿಸ್ತೈತೆ. ಅದು ಮಾಡಬಾರ್ದಿತ್ತು, ರಿಜೆಕ್ಟ್ ಆಗ್ಬಿಟ್ಟಿನೇನೋ, ನನ್ನ ರಿಜೆಕ್ಟ್ ಮಾಡಿಬಿಟ್ಟಾರೇನೋ, ಆ ಒಂದು ತಪ್ಪು ಇಟ್ಕೊಂಡ್ಬಿಟ್ಟಾರೇನೋ ಅಂತ ಮೆನಿ ಥಿಂಗ್ಸ್ ನಿಮ್ಮ ಬ್ರೈನಲ್ಲಿ ಬರುತ್ತಾ. ಅವೇನು ಯೋಚನೆ ಮಾಡಬೇಡ್ರಿ, ಆಗೋದೆಲ್ಲ ಆಗ್ತೈತೆ. ನೀವು ರಿಸಲ್ಟ್ ಮಾಡಿ, ನೀವು ಇಂಟರ್ವ್ಯೂ ಕೊಟ್ಟಿದ್ದ ದಿವಸನೇ ನಿಮ್ಮ ರಿಸಲ್ಟ್ ಎಂಟ್ರಿ ಮಾಡಿಬಿಟ್ಟಿರ್ತಾರೆ. ಹೌದಾ, ನೀವು 2 ವೀಕ್ಸ್ ಚಿಂತೆ ಮಾಡಿ ಡಿಪ್ರೆಸ್ ಆಗೋದ್ರಾಗ ಏನು ಟೈಮ್ ವೇಸ್ಟ್, ಸುಮ್ಮನೆ ನಿಮ್ಮ ಸ್ಟ್ರೆಸ್ ಲೆವೆಲ್ ಹೆಚ್ಚಾಗತ್ತೆ. ಅವತ್ತೇ ನಿಮ್ದು ಇಂಟರ್ವ್ಯೂ ರಿಸಲ್ಟ್ ಅವರು ಸೇವ್ ಮಾಡಿಬಿಟ್ಟಿರ್ತಾರೆ. ಅಷ್ಟೇ ಹೇಳೋದು. 2 ವೀಕ್ಸ್ ಆಯಿತು, 2 ವೀಕ್ಸ್ ಆದಮೇಲೂ ಬಂದಿಲ್ಲ ಅಂದರೆ ನಾನು ಅನ್ಕೊಂಡೆ ಆಗಿರಲ್ಲ ಬಿಡು ಅಂತ. ಯಾಕಂದರೆ ಅವ್ರು ಅಂದಿದ್ರು 2 ವೀಕ್ಸ್ ಆದಮೇಲೆ ಕಳಿಸ್ತೀವಿ, ಸೆಲೆಕ್ಟ್ ಆಗ್ಲಾರ್ದವ್ರಿಗೆ ನಾವು ಮೇಲ್ ಕಳಿಸ್ತಲ್ಲ ಅಂತ. ಆಮೇಲೆ 2 ವೀಕ್ಸ್ ಆಗಿ 3 ಡೇಸ್ ಆಯಿತು, ಆದರೂ ಬಂದಿಲ್ಲ. ಏನು ಮಾಡಬೇಕು, ಅವಾಗ ಗೊತ್ತಾಯಿತು ನಾನು ಸೆಲೆಕ್ಟ್ ಆಗಿಲ್ಲ, ಬೇರೆ ಕಡೆ ಜಾಯ್ನ್ ಆಗೋಣ ಅಂತ. ಆಮೇಲೆ ನೆಕ್ಸ್ಟ್ ನಮ್ಮ ಫ್ರೆಂಡ್ ಫೋನ್ ಎತ್ತಿದ್ದ, ಅವನದು ಸೆಲೆಕ್ಟ್ ಆಗೈತೆ ಅಂತ ಮೇಲ್ ಬಂದಿತ್ತಂತ. ಅವಾಗ ಇನ್ನೂ ಕನ್ಫರ್ಮ್ ಆಯ್ತು ನಂದು ಸೆಲೆಕ್ಟ್ ಆಗಿಲ್ಲ ಬಿಡು ಅಂತ. ನಾನು ಸುಮ್ಮನೆ ಇದ್ದೆ. ಆಮೇಲೆ ಈವ್ನಿಂಗ್ ಲಾಸ್ಟ್ಲಿ ನನಗೆ ಮೇಲ್ ಬಂತು, ನಾನು ಸ್ಪೆಷಲಿಸ್ಟ್ ಪ್ರೋಗ್ರಾಮರ್ಗೆ ಸೆಲೆಕ್ಟ್ ಆದ್ನಿ ಅಂತ. ಅಷ್ಟೇ ನೋಡ್ರಿ, ಇದು ನನ್ನ ಇಂಟರ್ವ್ಯೂ ಎಕ್ಸ್ಪೀರಿಯೆನ್ಸು. ನೀವು ಅನ್ಕೊಂತೀರ ಇಂಟರ್ವ್ಯೂಗೆ ಹೋಗಲ್ಕ ಶೇವ್ ಮಾಡ್ಕೊಂಡು ಹೋಗ್ಬೇಕು, ಹೊಸ ಶರ್ಟ್ ಫಾರ್ಮಲ್ಸ್ ತೊಗೊಳ್ಬೇಕು ಅಂತ. ನನಗೂ ಅನಿಸ್ತು ಇವೆಲ್ಲ ತೊಗೊಂಡ್ರೆ ರಿಜೆಕ್ಟ್ ಆಗಕ್ಕೆ ಇವೆಲ್ಲ ಹಾಕೊಂಡು ಹೋಗ್ಬೇಕಾ ಅಂತ. ಬಟ್ ರೀಪ್ರೆಸೆಂಟಿಂಗ್ ಯುವರ್ ಸೆಲ್ಫ್ ಈಸ್ ವೆರಿ ಇಂಪಾರ್ಟೆಂಟ್.
ಅವ್ರೇನು ನಮ್ಮ ಮುಖ ನೋಡ್ತಾರ, ನಮ್ಮ ಸೌಂದರ್ಯ ನೋಡ್ತಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವು ನಿಮ್ಮನ್ನ ಹೆಂಗೆ ರೀಪ್ರೆಸೆಂಟ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟು. ಕರೆಕ್ಟ್ ಕ್ಲೀನ್ ಶೇವ್, ಕ್ಲೀನ್ ಫಾರ್ಮಲ್ ಡ್ರೆಸ್, ಶೂಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಅವ್ರು ಅದನ್ನೇ ಫಸ್ಟ್ ಅಬ್ಸರ್ವ್ ಮಾಡ್ತಾರೆ. ನೆಕ್ಸ್ಟ್ ಏನಂದರೆ ಅವ್ರ ಹತ್ರ ಕನ್ವರ್ಜೇಷನ್ ಹೆಂಗೈತೆ, ಎಚ್ ಆರ್ ಪಿಕಪ್ ಮಾಡ್ತಿರ್ತಾರೆ, ಒಬ್ಬೊಬ್ಬರನ್ನ ಕರ್ಕೊಂಡು ಹೋಗ್ತಿರ್ತಾರೆ ಇಂಟರ್ವ್ಯೂ ರೂಮಿಗೆ, ಅವ್ರ ಹತ್ರ ನಮ್ಮ ಕನ್ವರ್ಜೇಷನ್ ಹೆಂಗೈತೆ ಅವೆಲ್ಲ ಅವ್ರು ಅಬ್ಸರ್ವ್ ಮಾಡಿ ನಮ್ಗೆ ಮಾರ್ಕ್ಸ್ ಕೊಡ್ತಾರೆ. ಇನ್ನೊಂದು, ಇವಾಗ ನಾನು ಎಂಟ್ರಿ ಆಗ್ತಿದ್ನಲ್ಲ ಇಂಟರ್ವ್ಯೂ ಟೈಮಲ್ಲಿ, ನಾವು ಒಳಗೆ ಕರೆದಿದ್ದಿಲ್ಲ, ಹೊರಗೆ ಕೂಡ್ಸಿದ್ರು. ಅವಾಗ ನನ್ನ ಸ್ಟ್ರೆಸ್ ಲೆವೆಲ್ ಭಾಳ ಇತ್ತು, ನನಗೆ ಅದಕ್ಕೆ ವೀಡಿಯೋ ಮಾಡೋಕ್ಕೂ ಆಗಿಲ್ಲ. ಆ ಟೈಮಲ್ಲಿ ನೀವು ಎಲ್ಲ ಅದು ಓದಿಲ್ಲ ಇದು ಓದಿಲ್ಲ ಅಂತ ಅಲ್ಲಿ ನೆನ್ಪು ಮಾಡ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಬೇಡ್ರಿ. ನೀವು ಎಷ್ಟು ಓದಿರೋ ಅಷ್ಟರಲ್ಲಿ ಪರ್ಫೆಕ್ಟ್ ಇದ್ದರೆ ಸಾಕಾಗುತ್ತೆ ಅಷ್ಟೇ. ಅಲ್ಲಿ ಹೋಗಿ ಮೇಲೆ ಓದಿ ಏನು ಪ್ರಯೋಜನ ಇಲ್ಲ. 4 ವರ್ಷ ಓದ್ಲಾರ್ದು 5 ನಿಮಿಷದಾಗ ಓದೋಕ್ಕಂತೂ ಸಾಧ್ಯ ಇಲ್ಲ, ಹೌದಾ? ಅಷ್ಟೇ ಹೇಳೋದು. ನೀವು ಎಷ್ಟು ಓದಿರೋ ಅಷ್ಟರಲ್ಲೇ ಕಾನ್ಫಿಡೆಂಟ್ ಇರ್ರಿ. ಆಗೋದಾಗುತ್ತೆ, ಇಲ್ಲ ಬೇರೆ ಅಪರ್ಚುನಿಟಿ ಸಿಗುತ್ತಾ, ಹೌದಾ? ಭಾಳ ಅಂದರು. ನಾನು ಇನ್ನೂ ಇಂಜಿನಿಯರಿಂಗ್ ಮುಗಿಸಿ 2 ತಿಂಗಳಾಗಿಲ್ಲ, ಅದು ಅವಾಗ ನನಗೆ ಮಾತುಗಳು ಬರೋಕ್ಕೆ ಸ್ಟಾರ್ಟ್ ಆದವು. ನೀನು ಕಾಲೇಜಲ್ಲಿ ಟಾಪರ್ ಇದ್ದಿ, ಇನ್ನೂ ಜಾಬ್ ತೊಗೊಂಡಿಲ್ಲ ಅಂತ ಅನ್ನೋರು. ಅವೇನು ಮಾತು ಕೆಡ್ಸ್ಕೊಂಡ್ಬೇಡ್ರಿ. ಎಲ್ಲರೂ ಒಂದಲ್ಲೊಂದು ದಿವಸ ಜಾಬ್ ತೊಗೊಂತಾರೆ. ಅಕಾಡೆಮಿಕ್ಸಲ್ಲಿ ಚೆನ್ನಾಗಿ ಮಾಡಿದವರು ಫೇಲೂ ಆಗ್ತಾರ, ಸಕ್ಸಸ್ಸೂ ಆಗ್ತಾರ. ಆದರೆ ಅವ್ರ ಮೇಲೆ ಡಿಪೆಂಡ್ ಇರ್ತೈತೆ, ಅವ್ರ ಸಕ್ಸಸ್ನ ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರ ಅಂತ. ನೀವು ಫುಲ್ಲು ಅಕಾಡೆಮಿಕ್ ಮೇಲೆ ಕಾನ್ಸಂಟ್ರೇಟ್ ಕೊಡ್ರಿ ಫಸ್ಟ್, ಆಮೇಲೆ ನೆಕ್ಸ್ಟ್ ನಿಮ್ಮ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಕೊಡ್ರಿ. ಹೊರಗಡೆ ಜನ ಭಾಳ ಮಾತಾಡ್ತಾರೆ, ಆದರೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಜನ ಏನು ನಿಮ್ಮ ಫ್ರೆಂಡ್ಸೇ ಅಂತಾರ, ಅದ್ರ ಮೇಲೆ ಕೇರೇ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಒಂದಲ್ಲ ಒಂದು ದಿವಸ ಸಕ್ಸಸ್ ಆಗ್ತಾರ ಅಂತ ಈ ನನ್ನ ಎಕ್ಸ್ಪೀರಿಯನ್ಸ್ ಏನಂತಾರ ಧರಾವಣೆ ಅನ್ನಲ್ಲ, ಭಯಂಕರ ಎಕ್ಸ್ಪೀರಿಯನ್ಸ್ನ ಇಲ್ಲೇ ಮುಗಿಸ್ತೀನಿ. ಈಗೂ ಉಂಟೆ. ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ. ಎಲ್ಲರಿಗೂ ಬಾಯ್. ಸ್ಟಾರ್ಟ್ ಮಾಡೋಣ. ಇದೇ ಬೇಡ ಅಂತೀನಿ ನಾನು. ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೆ, ಅಲ್ಲಿ ಬೀಳ್ತೈತೆ, ಹಳ್ಳಾಗಿ ಬೀಳ್ತೈತೆ, ಅದು ಇದು ಬೀಳ್ತೈತೆ. ಮಾಡ್ತೀನಿ ಬಿಡ ನಾನು. ಇನ್ನೊಂದ್ಸಲ ಫ್ಲೋ ಹೋಗತ್ತಲ್ಲ. 8ನೇ ಸೆಮ್ಲಿಂದ ನಾನು ಪ್ರಿಪೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಓದಿಸೋ ಸ್ವಲ್ಪ ಸಾರಿ ಫ್ರೆಂಡ್ಸ್, ಸ್ವಲ್ಪ ಡಿಸ್ಟರ್ಬ್ ಮಾಡೋದು ನಮ್ಮ ರೂಮಲ್ಲಿ ಭಾಳ ಇದ್ದಾರೆ. ಯಾಕಂದ್ರೆ ನಾನು ಪಿ ಜಿಯಲ್ಲಿ ಇದ್ದೀನಲ್ಲ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರ ಅಂತ.